ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಶಿವಲಿಂಗ ಚೆನ್ನೈ ಕಳ್ಳಿಮಠ ಮಹಾಗಾಂವ್ ಕಳ್ಳಿಮಠದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಪುಣ್ಯಸ್ಮರಣೋತ್ಸವ 46ನೇ ಪುಣ್ಯಸ್ಮರಣೋತ್ಸವ ಕಳ್ಳಿಮಠದ ಪೂಜ್ಯ ಶ್ರೀಗಳ ಗ್ರಂಥ ಬಿಡುಗಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿನಾಂಕ 17 ಇದೇ ತಿಂಗಳ 17ರಿಂದ 24ರವರೆಗೆ ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣ ನಡೆಯುತ್ತದೆ ದಿನಾಂಕ ಸಾಯಂಕಾಲ 7:30 ಗಂಟೆಗೆ. ಹಾಗೂ 23ನೇ ತಾರೀಕು ಮಂಗಳವಾರ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಪರೇಷನ್ ಆಲ್ಸೋ ಎಲ್ಲ ನಡೆಯುತ್ತವೆ. ಅದಕ್ಕೆ ಉಚಿತವಾಗಿ ಅವರು ಗುಲ್ಬರ್ಗದಲ್ಲಿ ಯೂಸ್ ಮಾಡ್ತಾರೆ. ಹಾಗೂ 24ರಂದು ಹರಗುರ ಚರಮೂರ್ತಿಗಳ ಸಮ್ಮುಖದಲ್ಲಿ ಅವರ ಆಶೀರ್ವಚನದೊಂದಿಗೆ ಪುರಾಣ ಮಂಗಲವಾಗುತ್ತದೆ. 25ರಂದು ಬೆಳಗ್ಗೆ 6 ಗಂಟೆಗೆ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಅಯ್ಯಾಚಾರ, ಶಿವದೀಕ್ಷೆ, ಗಣಾರಾಧನೆ ಕಾರ್ಯಕ್ರಮ ಧರ್ಮಸಭೆ ನಡೆಯುತ್ತದೆ. ಅದೇ ದಿನ ಶ್ರೀಗಳ ಗ್ರಂಥ ಬಿಡುಗಡೆ, ಗಣ್ಯರ ಭಾಷಣ, ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನ ಹಾಗೂ ಭಜನಾ ಲೇಖಕರಿಗೆ ಸನ್ಮಾನ ಮತ್ತು ಶ್ರೀಗಳ ಭಜನಾ ಪದಗಳು ಗ್ರಂಥ ಲೋಕಾರ್ಪಣೆಯಾಗುತ್ತದೆ. ಸಾಯಂಕಾಲ 6 ಗಂಟೆಗೆ ಶ್ರೀ ವಿರೂಪಾಕ್ಷಿ ದೇವರ 6ನೇ ತುಲಾಭಾರ ಕಾರ್ಯಕ್ರಮ, ಮಹಾಂತೇಶ್ವರ ಶಾಲೆಯ ಮಕ್ಕಳಿಂದ ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಯೋಗಾಸನ ಹಾಗೂ ಸಾಂಸ್ಕೃತಿಕ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಸಾರ್ವಜನಿಕರು ಆಗಮಿಸಿ ತಮ್ಮ ಸೇವೆಯನ್ನು ಮತ್ತು ಮಠದ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು, ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಂತ ಎಲ್ಲರಲ್ಲೂ ಕೋರುತ್ತೇನೆ. ಹೆಲ್ತ್ ಕ್ಯಾಂಪ್ಗೆ ಎಲ್ಲರೂ ಬಂದು ಮಠದ ಕಾರ್ಯಕ್ರಮಕ್ಕೆ ಬಂದು ಸಕ್ಸಸ್ ಮಾಡಬೇಕಂತ ಕೋರುತ್ತೇನೆ. ಓಕೆ, ಎಲ್ರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಂತೋಷ್ ಕುಮಾರ್ ನಾಗ್ಲಾಪುರ್ ಅಂತ, ಕಾರ್ಯದರ್ಶಿ NGN ಫೌಂಡೇಶನ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಹಾಗೂ ಬಸವೇಶ್ವರ ಆಸ್ಪತ್ರೆಯ ವತಿಯಿಂದ ನಾನು ಮಾತಾಡೋದು. ಇದೇ ದಿನಾಂಕ ಡಿಸೆಂಬರ್ 23ರಂದು ಮಂಗಳವಾರ ದಿವಸ ಶ್ರೀ ಕ್ಷೇತ್ರ ಕಳ್ಳಿಮಠ ಆವರಣದಲ್ಲಿ ಮಹಾಗಾಂವ್ ಗ್ರಾಮದಲ್ಲಿ ನಾವು ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರನ್ನು ಆಯೋಜಿಸಿದ್ದೇವೆ. ಈ ಶಿಬಿರಕ್ಕೆ ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯಿಂದ ಸುಮಾರು 60 ವೈದ್ಯರ ತಂಡ ಈ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ 13 ವಿಭಾಗದಿಂದ ವೈದ್ಯರಿದ್ದಾರೆ. ಯಾರಿಗಾದರೂ BP, ಶುಗರ್, ಥೈರಾಯ್ಡ್ ಆಗಿರ್ಬೋದು, ಹಾರ್ಟಿನ ಸಮಸ್ಯೆ, ಕಾರ್ಡಿಯಕ್ ಇಶ್ಯೂಸ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಕಿವಿ ಮೂಗು ಗಂಟಿಲ ತೊಂದರೆ ಇರ್ಬೋದು, ಸಂಧಿವಾತ ತೊಂದರೆ ಇರ್ಬೋದು, ಕೀಳು ಮೂಳು ಎಲುಬಿನ ಸಮಸ್ಯೆಗಳಿದ್ದರೆ, ಸ್ತ್ರೀ ರೋಗ ತಜ್ಞರಾಗಿರ್ಬೋದು, ಮಕ್ಕಳ ತಜ್ಞರಾಗಿರ್ಬೋದು ಹಾಗೂ ದಂತ ವೈದ್ಯರ ತಜ್ಞರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಾವು ವಿಭಾಗದಿಂದ ಅಂದರೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಕೂಡ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಮಕ್ಕಳಿಗೆ ಕೌನ್ಸಿಲಿಂಗ್ಗೋಸ್ಕರ. ಅದಲ್ಲದೆ ನಾವು ಫಸ್ಟ್ ಟೈಮ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈ 3 ಅಂದರೆ ಆರೋಗ್ಯ ತಪಾಸಣೆ ಆಗಿರ್ಬೋದು, ದಂತ ತಪಾಸಣೆ ಶಿಬಿರ ಆಗಿರ್ಬೋದು ಹಾಗೂ ನಾವು ಬೃಹತ್ತವಾದಂಥ ರಕ್ತದಾನ ಶಿಬಿರ ಕೂಡ ಆಯೋಜಿಸಿದ್ದೇವೆ. ಈ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಮಹಾಗಾಂವ್ ಗ್ರಾಮ ಅಲ್ಲದೆ ಸುತ್ತಮುತ್ತಿನ 20 ಹಳ್ಳಿಗಳನ್ನು ಕವರೇಜ್ ಮಾಡ್ಕೊಂಡಿದ್ದೀವಿ. ಮಹಾಗಾಂವ್ ಕ್ರಾಸ್ ಕೂಡ ಕವರೇಜ್ ಆಗಿದೆ. ನಾವು ಸುಮಾರು ಒಂದು 2,500ರಿಂದ 3,000 ಜನಗಳಿಗೆ ನಾವು ಇಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾಯಿದ್ದೀವಿ. ಈ ಕ್ಯಾಂಪ್ನಲ್ಲಿ ಕಣ್ಣಿನ ವಿಭಾಗದಲ್ಲಿ ಎಷ್ಟೇ ಪೇಷಂಟ್ ಆಗಿರ್ಬೋದು, ಅವರಿಗೆ ಕ್ಯಾಟ್ರಾಕ್ಟ್ ಸಮಸ್ಯೆ ಅಂದರೆ ಮೋತಿ ಬಿಂದು ಅಥವಾ ಪರಿ ಏನಂತ ಅಂತೀರಿ, ಅದು ಬಂದರೆ ಆ ಪೇಷಂಟ್ಗೆ ಉಚಿತವಾದಂಥ ಶಸ್ತ್ರಚಿಕಿತ್ಸೆ ಕೂಡ ನಾವು ಬಸವೇಶ್ವರ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕ್ಯಾಂಪ್ ದಿವಸ ಸಾಯಂಕಾಲ 4:00ವರೆಗೆ ನಾವು 2 ಬಸ್ಗಳನ್ನು ರೆಡಿ ಮಾಡಿದ್ದೀವಿ. ಕ್ಯಾಂಪ್ ಸೈಟಿಂದ ಯಾರಿಗೆ ಕ್ಯಾಟ್ರಾಕ್ಟ್ ಸ್ಕ್ರೀನ್ ಆದರೆ ಅವರಿಗೆ ಕ್ಯಾಂಪ್ ಸೆಂಟ್ರ್ ಮಹಾಗಾಂವ್ ಕಳ್ಳಿಮಠದಿಂದ ಬಸವೇಶ್ವರ ಆಸ್ಪತ್ರೆ ಕರೆದುಕೊಂಡು ಬರ್ತೀವಿ. ಮರುದಿನ ಅವರ ಎಲ್ಲ ತಪಾಸಣೆಗಳಾದ ತಕ್ಷಣ ಅವರಿಗೆ ಸರ್ಜರಿ ಮಾಡಿ ಪುನಃ ಅವರ ಊರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇದಲ್ಲದೆ ಯಾವುದೇ ಬೇರೆ ಸರ್ಜರಿ ಬಂದರೆ ಅಂದರೆ ಈಗ ಹರ್ನಿಯಾ ಆಗಿರ್ಬೋದು, ಅಪೆಂಡಿಕ್ಸ್ ಆಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ನರರೋಗ ಸಮಸ್ಯೆ ಆಗಿರ್ಬೋದು, ಬ್ರೈನ್ದು ಸ್ಪೈನ್ ಸರ್ಜರಿ ಯಾವುದೇ ಇರಲಿ, ಅದು ಯಾವುದಾದ್ರೂ BPL ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಸ್ಕೀಮ್ದಲ್ಲಿ ಕವರ್ ಆದರೆ ಕಂಪ್ಲೀಟ್ ಫ್ರೀ ಆಗುತ್ತೆ.
ಕೆಲವೊಬ್ಬರಿಗೆ ಸ್ಕೀಮ್ಸ್ ಆಗಲಿ ಕಾರ್ಡ್ಸ್ ಇರಲ್ಲ, ಅಂಥ ಪೇಷಂಟ್ ಏನು ಮಾಡಬೇಕಪ್ಪ ಅಂತಂದರೆ ಅವರಿಗೆ ಸಬ್ಸಿಡೈಸ್ಡ್ ರೇಟ್ಸ್ದಲ್ಲಿ ಕೂಡ ಅರೌಂಡ್ 40% ಡಿಸ್ಕೌಂಟ್ ಮಾಡಿ ಕೂಡ ಅವ್ರಿಗೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಾವು ಮೇಜರ್ ಸರ್ಜರಿ ಕೂಡ ಮಾಡೋದು ವ್ಯವಸ್ಥೆ ಮಾಡಿದ್ದೀವಿ. ಆದರೆ ಈ ಕಣ್ಣಿನ ಏನು ಕ್ಯಾಟ್ರಾಕ್ಟ್ ಆಗಿರ್ಬೋದು, ಕಣ್ಣಿನಲ್ಲಿ ಮಾಂಸ ಬೆಳೆದರೆ ಕಾರ್ಡ್ ಇದ್ದರೆ ಕೂಡ ಇಲ್ಲದೇ ಇದ್ದರೆ ಕೂಡ ಅವರಿಗೆಲ್ಲರಿಗೂ ಫ್ರೀ ಸರ್ಜರಿ ಮಾಡೋದು ವ್ಯವಸ್ಥೆ ಮಾಡಿದ್ವಿ. ಈ ಕ್ಯಾಂಪ್ನಲ್ಲಿ ಎಷ್ಟೇ ಜನ ಬರಲಿ ಪ್ರತಿಯೊಂದು ಪೇಷಂಟ್ಗೆ ಉಚಿತವಾದಂಥ ಔಷಧವನ್ನು ಆಯೋಜಿಸಿದ್ದೇವೆ. ಶ್ರೀಮಠದಿಂದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ನಾವು ಏನು ಅಪೀಲ್ ಮಾಡ್ತಾ ಇದ್ದೀವಿ, ಮಹಾದೇವ ಪರಂಪರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಬಸವೇಶ್ವರ ಆಸ್ಪತ್ರೆ, ಶ್ರೀಮಠ ಆಗಿರ್ಬೋದು, ಹಾಗೂ ನಮ್ಮ NGN ಫೌಂಡೇಶನ್ ಕಡೆಯಿಂದ ಈ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಬಹುಸಂಖ್ಯೆಯಲ್ಲಿ ಜನರು ಬರಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ತಮ್ಗೆ ಗೊತ್ತಿರ್ಬೋದು, ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇತ್ತೀಚೆಗೆ 16 ವರ್ಷದಿಂದ 40 ವಯಸ್ಸದವರಿಗೆ ಭಾಳಷ್ಟು ಜನ ಕಾರ್ಡಿಯಾಕ್ ಇಶ್ಯೂಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ತಾ ಇದೆ. ಎಷ್ಟೋ ಗೃಹಿಣಿಗಳಿಗೆ ಆಗಿರ್ಬೋದು, ಹೆಣ್ಮಕ್ಳು 14 ವಯಸ್ಸದಿಂದ 40 ವಯಸ್ಸಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ವಿಭಿನ್ನ ಥರದ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಸರ್ವೈಕಲ್ ಕ್ಯಾನ್ಸರ್, ಯೂಟ್ರನ್ ಕ್ಯಾನ್ಸರ್ ಆಗ್ತಾಯಿದೆ. ಸೊ ಕ್ಯಾಂಪಿಗೆ ಬಂದಾಗ ಮಾತ್ರ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಈ ಕ್ಯಾಂಪ್ ಉದ್ದೇಶ ಏನಂತಂದರೆ ನಾವು ಗ್ರಾಮಾಂತರ ಆಗಿರ್ಬೋದು ತಾಂಡಗಳಿಗಾಗಿ ಇಂಟೀರಿಯರ್ ರೀಚ್ ಆಗಿಬಿಟ್ಟು ಜನಗಳಿಗೆ ಆರೋಗ್ಯದ ಅರಿವನ್ನು ಮೂಡಿಸಿ ಅವರಿಗೆ ತಮ್ಮ ಹೆಲ್ತ್ ಯಾವ ಥರ ಹೆಲ್ತ್ ಆ್ಯಂಡ್ ಹೈಜೀನ್ ಕಾಪಾಡ್ಕೋಬೇಕು, ಅಟ್ ಅರ್ಲಿ ಸ್ಟೇಜಿಗೆ ಅವ್ರ ಆಸ್ಪತ್ರೆ ಬಂದು ಉಚಿತವಾದಂಥ ಚಿಕಿತ್ಸೆ ಮಾಡ್ಕೋಬೇಕಂದು ನಾವು ಪೇಷಂಟ್ ಹಿಸ್ಟ್ರಿಗೋಸ್ಕರ ಇದು ಮಾಡ್ತಾಯಿದ್ವಿ. ಇನ್ನೊಂದು ವಿಶೇಷ ಏನಂದರೆ ಈ ಕ್ಯಾಂಪ್ದಲ್ಲಿ ಪೋರ್ಟೇಬಲ್ ಎಕ್ಸ್ರೇ ಮೆಷಿನ್, ECG ಮೆಷಿನ್, 2D ಇಕೋಗ್ರಾಮ್ ಮೆಷಿನ್ ಕೂಡ 2D ಮಾಡೋ ಅದು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಪೇಷಂಟಲ್ಲಿ ಒಂದು ಅಪೀಲ್, ತಮಗೆ ಯಾವುದೇ ಸಮಸ್ಯೆ ಇದ್ದರೆ ಮುಂಚಿನ ಹಳೆ ಫೈಲ್ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬರಬೇಕು ಕ್ಯಾಂಪಿಗೆ. ಮತ್ತು ಈ ಕ್ಯಾಂಪಿಗೆ ಒಂದು ಮೆಸೇಜ್ ಏನು ಕೊಡಬೇಕಂತ ಇಷ್ಟಪಡ್ತೀನಿ ಅಂದರೆ, ಅನಾರೋಗ್ಯಗೋಸ್ಕರ ಅಷ್ಟೇ ಅಲ್ಲ, ಆರೋಗ್ಯವಂತರು ಕೂಡ ಬಂದು ತಮ್ಮ ಹೆಲ್ತ್ ಚೆಕಪ್ ಮಾಡ್ಕೋಬೇಕಂತ ವಿನಂತಿಸುತ್ತೇನೆ. ಇಷ್ಟು ಹೇಳಿ ಎಲ್ಲರಿಗೂ ಆಹ್ವಾನಿಸ್ತಿದ್ದೀನಿ. ನಮಸ್ಕಾರಗಳು.